ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರೇನು ರೀ? ಚಂದಸಪ್ಪಾಪುರ ರೀ. ನೀವು ಗೋಂಜಾಳನ ಈಗ ಬೇಸಿಗೆಲಿ ಹಾಕಿದ್ರಾ? ಹೌದು ರೀ, ಬೇಸಿಗೆಯಲ್ಲಿ ಹಾಕಿ. ಎಷ್ಟು ದಿವಸ ಆದ್ರಿ ಇವಾಗ ನೀವು ಬಿತ್ತಿ? ಒಂದು 2 ತಿಂಗಳು ಆಯ್ತು. 2 ತಿಂಗಳ. ಯಾವ ಕಂಪ್ನಿ ಗೋಂಜಾಳ ಹಾಕಿದ್ರಿ? ಇದು ರಾಶಿ ಕಂಪ್ನಿ ರೀ. ಹೌದ್ರಾ? ರಾಶಿ ಕಂಪ್ನಿ ನಂಬರ್ ಏನಾದ್ರು ಐತೇನ್ರಿ ಅದಕ್ಕೆ? ರೀ 3414 ರೀ. ಹೌದ್ರಾ? ಹ್ಞೂ ರೀ. ಹೆಂಗೈತ್ರಿ ನೀವು ಗೋಂಜಾಳ ಅಂದ್ರೆ ಈ ವರ್ಷ ಹಾಕಿದ್ರು ಅಥವಾ ವರ್ಷ ಹಾಕ್ತೀರಾ ಇದನ್ನ ಗೋಂಜಾಳನ? ವರ್ಷ ಮೊದ್ಲು ನಾವು ಎನ್ಕೆ DKC ಹಾಕ್ತಿದ್ವಿ ರೀ. ಹ್ಞೂ ನೋಡ್ರಿ. ಇದನ್ನ ಹಾಕಿವಲ್ಲ, ಇದು ಪರವಾಗಿಲ್ಲ. ಮತ್ತು ತೆನಿ ಎಲ್ಲ ಕರೆಕ್ಟಾಗಿ ಕಿತ್ತತಿ, ದಪ್ಪ ಐತಿ. ಹಾಂ ತೆನಿ ಚಲೋ ಐತ್ರಾ? 2 ತೆನಿ 2 ತೆನಿ ಕಿತ್ತತಿ. 2 ತೆನಿನ ಒಂದ ಸಮ ಅದಾವ್ರ? ಅದಾವ. ಹಾಂ. ಅದು ಬಿತ್ತೋಬೇಕು ಏನು ಗೊಬ್ಬರ ಹಾಕಿದ್ರಿ ಇದಕ್ಕೆ? ಬಿತ್ತಬೇಕಾದ್ರೆ DAP ಹಾಕಿದ್ವಿ ರೀ ನಾವು 5 ಚೀಲ 4 ಎಕರೆಗೆ. ಒಟ್ಟ ಈಗ 4 ಎಕರೆ ಬಿತ್ತಿದ್ರಿ ನೀವು ಬೇಸಿಗೆಯಲ್ಲಿ? 4 ಎಕರೆ ಬಿತ್ತೀವಿ. ಹಾಂ. ಆಮೇಲೆ ಮತ್ತೆ ಮೇಲ್ ಗೊಬ್ಬರ ಮತ್ತು ಒಂದು 3 ಚೀಲ ಒಂದು 10-26 ಕೂಡಿಸಿ ಹ್ಞೂ ರೀ ಅದಕ್ಕೆ ಮಿಕ್ಸ್ ಮಾಡಿ ಹಾಕಿದ್ದೀವಿ. ಮತ್ತು 2ನೇ ಟೈಮು ಮತ್ತೊಮ್ಮೆ ವೀರ್ಯ 3 ಚೀಲ ಒಂದು 10-26 ಕೂಡಿಸಿ ಅಂತ ಕೆಳಗಡೆ 5 ಚೀಲ DAP, ಮೇಲ್ಗಡೆ ಫಸ್ಟ್ ಟೈಮು 3 ಯೂರಿಯಾ, ಒಂದು 10-26, 2ನೇ ಟೈಮ್ ಹಾಕಿದ್ರು 3 ಯೂರಿಯಾ, ಒಂದು 10-26. ಅದ್ರ ಜೊತೆ ಮತ್ತೆ ಇವು ಜಿಂಕ್ ಕೊಡ್ತಾರಲ್ರಿ ಗೊಬ್ಬರ ಜೊತೆ, ಹ್ಞೂ ಅವನ್ನ ಕೂಡಿಸಿ ಹಾಕಿದ್ದೀವಿ. ಕೂಡಿಸಿ ಹಾಕಿರ? ಹ್ಞೂ ರೀ. ನೀವು ಬೇಸಿಗೆ ಅಲ್ರಿ ಇಷ್ಟು ಯೂರಿಯಾ ಹಾಕಂತ ಅವಶ್ಯಕತೆ ಇರಲ್ರಿ ನೀವು? ಹೌದ್ರಿ. ಏನಂದ್ರೆ ಮಳೆಗಾಲದಾಗ ಜಾಸ್ತಿ ಮಳೆ ಆಗಿರುತ್ತೆ ನೋಡ್ರಿ, ಸ್ವಲ್ಪ ಕರ್ರ ಇದು ಹಾಕ್ಯಾಬೇಕ್ರಿ ಅವನ್ನ. ಎಕರೆಗೆ ಒಂದೊಂದು ಚೀಲ ಹಾಕೊಂಡ್ರೆ ಸಾಕು ಯೂರಿಯಾನ. ಬೇಸಿಗೆಗೆ ಒಂದೊಂದು ಅರ್ಧ ಚೀಲ ಹಾಕೊಂಡ್ರೆ ಸಾಕು, ಹೊಳ್ಳಿ ಹಾಕಂತ ಅಷ್ಟು ಹಾಕಂತ ಆಗೋ ಅವಶ್ಯಕತೆ ಇರಲ್ಲ. ಯಾಕಂದ್ರಿ ಇವಾಗ ನಾವು ನೀರ್ ಮೇಲೆ ತರದಿರ್ತೇವೆ ಇದನ್ನ. ನೀವು ಹೆಂಗೆ ನೀರು ಯೂರಿಯಾ ಜಾಸ್ತಿ ಹಾಕ್ತಿರಲ್ಲ ಹಂಗೆ ನೀರು ಜಾಸ್ತಿ ಬೇಕು. ನೀರಿನ ಏನು ಸಮಸ್ಯೆ ಇಲ್ರಿ, ನೀರೇನು ಕಟ್ತವೆ. ಅಲ್ಲ, ನೀವು ಯೂರಿಯಾ ಹಾಕೋದು ಏನು ಮಾಡ್ತೀರಿ ಅಂದ್ರೆ ಯೂರಿಯಾ ಜೊತೆಗೆ ಎಕರೆಗೆ ಒಂದು ಅರ್ಧ ಚೀಲ ಪೊಟ್ಯಾಶ್ ಕೊಡ್ಸಿರಿ. ಇವಾಗ 10-20 ಹಾಕಿದ್ರಲ್ಲ, 10-20 ಎಲ್ಲ ಸಿಕ್ಬಿಡ್ತೈತಿ. ಮತ್ತು ಸಪ್ರೇಟ್ ಯೂರಿಯಾ ತೊಗೊಂಡು ಹಾಕಂತ ಅವಶ್ಯಕತೆ ಇರಲ್ಲ ನೀವು. ಬೇಡ್ರಿ. ನೀವು ಈ ವರ್ಷ ಅಂತ ಹಾಕಿರಿ ಆಗ್ಬಿಟ್ಟೈತಿ. ಮುಂದೆ ವರ್ಷಕ್ಕೆ ಏನು ಹಾಕ್ತಿರಂದ್ರೆ ಮಳೆಗಾಲ ಅಷ್ಟೇ ಯೂರಿಯಾ ಹಾಕಿರಿ, ಬೇಸಿಗೆ ಮಾತ್ರ ಯೂರಿಯಾ ಹಾಕಂತ ಅವಶ್ಯಕತೆ ಇರಂಗಿಲ್ಲ. ಮಳೆಗಾಲದಾಗ ಮತ್ತು ಗೊಬ್ಬರನೂ ಸಿಗ್ಲಿಲ್ಲ. ಮತ್ತು ಮೊದ್ಲೇನು ಒಮ್ಮೆ ಹಾಕಿದ್ವಿ, ಅದಾಗ ಇದ್ರ ಮ್ಯಾಗ ಇದು ನಾನೇ ಯೂರಿಯಾ ಬಂದತ್ತಲ್ರಿ, ನೋಡ್ರಿ ಅದನ್ನ ಸಿಂಪಡಣೆ ಮಾಡಿ ಅವಾಗ ಅಷ್ಟಕ್ಕೆ ಬಂತಿಲ್ರಿ, ಅದ್ರ ಮ್ಯಾಗ ಬಂತ. ಅದಕ್ಕೆ ಯೂರಿಯಾ ಹಾಕಂತ ಬೇಸಿಗೆ ಸಿಗ್ಲೇ ಇಲ್ಲ ಹಿಂದ್ಯಾಗ. ನಾನೇ ಯೂರಿಯಾನ ಗೊಬ್ಬರದ ಇದು ಎಣ್ಣೆಯಾಗ ಮಿಕ್ಸ್ ಮಾಡಿ ಅದನ್ನ ಹೊಡೆದ ಇದನ್ನ ಮಾಡಿದೆ. ಅಷ್ಟು ಮಳೆಗಾಲದಾಗನ ಯೂರಿಯಾ ಹಾಕ್ಲಿಲ್ಲ ಅಂದ್ರೆ ಬಂದೈತಿ ಗೊಂಜಾಳ ಬಂದೈತ್ರಿ. ಅದಕ್ಕೆ ಬೇಸಿಗೆಗಂದ್ರೂ ಯೂರಿಯಾ ಹಾಕಂತ ಅವಶ್ಯಕತೆ ಇರಂಗಿಲ್ಲ. ನೀವು 10-20 ಹಾಕಿರಲ್ಲ, 10-20 ಹಾಕಿರಿ ಸಾಕು. ಎಕರೆಗೆ ಒಂದೊಂದು ಚೀಲ 10-26 ಫಸ್ಟ್ ಟೈಮ್ ಕೊಡ್ಬೇಕ್ರೆ, ಮತ್ತು ನೆಕ್ಸ್ಟ್ ಟೈಮ್ ಕೊಡ್ಬೇಕಾರೆ ಎಕರೆಗೆ ಒಂದೊಂದು ಚೀಲ ಹಾಕ್ರಿ, ಅರ್ಧ ಚೀಲ ಹಾಕ್ರಿ. ಇಷ್ಟು ಹಾಕ್ಬಿಟ್ರೆ ಸಾಕು. ನೀವು ಒಟ್ಟ ಬೇಸಿಗೆ ಯೂರಿಯಾ ಹಾಕಂತ ಅವಶ್ಯಕತೆ ಇರಲ್ಲ. ಸುಮ್ಮನೆ ಮತ್ತೆ ಅದಕ್ಕೆ ಯಾಕೆ ರೊಕ್ಕ ಹಾಕ್ತೀರಿ ಅಂತ ನಾ ಹೇಳೋದು. 10-20 ಯೂರಿಯಾ, DAP, ಪೊಟ್ಯಾಶ್ 3 ಇರ್ತೈತಿ. ಎಲ್ಲ ಇರುತ್ತೆ ಅದ್ರೊಳಗನ. ಈಗ 10-26 ಅಂತ ಬರ್ತಲ್ಲ, 10% ಯೂರಿಯಾ ಇರ್ತೈತಿ, 26% DAP, 26% ಪೊಟ್ಯಾಶ್ ಇರ್ತೈತಿ. ಅದಕ್ಕೆ ಸಪ್ರೇಟ್ ಯೂರಿಯಾ ಹಾಕಂತ ಅವಶ್ಯಕತೆ ಇರಂಗಿಲ್ಲ. ಸ್ವಲ್ಪ ಸಣ್ಣ ಸಸಿ ಇದ್ದ ಸ್ವಲ್ಪ ನೀರು ಜಾಸ್ತಿ ಆಗಿತ್ರಿ, ಅದಕ್ಕೆ ಮಳಿನಾಗಿತ್ತ, ಹಂಗ ಸ್ವಲ್ಪ ಅಂತ ಲೆಕ್ಕ ನಡ್ತೈತಿ. ಅಂದ್ರೆ ಬೇಸಿಕ್ ಜಾಸ್ತಿ ಈಗ 2 ಟೈಮ್ ಯೂರಿಯಾ ಹಾಕಿ ಅಂದ್ರೆ ನೀವು ಅಷ್ಟು ಹಾಕಂತ ಅವಶ್ಯಕತೆ ಇರಲ್ಲ. ಇದು ಹೆಂಗ್ರಿ ಇಳುವರಿ ಎಲ್ಲ ಹೆಂಗ್ ಬರುತ್ತಂದ್ರಿ ಕೇಳಿದ್ರ ನೀವು? ಈಗ ಅವರೆಲ್ಲ ಅಂಗಡಿಯವ್ರು ಹೇಳಿದ್ರಿ ಚಲೋ ಇಳುವರಿ ಬಂದತಿ ಅಂತ ಹೇಳಿರಿ, 35-40 ಕ್ವಿಂಟಲ್ ಬಂದತಿ ಅಂತ ಅವ್ರು ಹೇಳಿದ್ರೆ. ನಾವೀಗ ಹಾಕಿ ನಮಗೆ ಬೆಳೆ ತೆಗ್ದಾಗ ಅನುಭವ ಗೊತ್ತಲ್ಲ. ಇಲ್ರಿ, ಅವ್ರು ಹೇಳಿದ್ರಲ್ಲ, ನಾನು ಲಾಸ್ಟ್ ಟೈಮ್ ಅಲ್ಲಿ ಎಲ್ಗಚ್ಚೊಳಗನ ಒಂದು ಫಂಕ್ಷನ್ ಅವ್ರದ್ದು ಅಂತ ವಿಡಿಯೋ ಮಾಡಿದ್ದೆ. ಹೌದಲ್ಲ, 40 ಕ್ವಿಂಟಲ್ ಮಟ್ಟ ಇಳುವರಿ ಬಂದತ್ರಿ. ಈಗ ಇಲ್ಲೇ ಎಲ್ಗಚ್ಚೊಳಗ ನಿಮ್ಗೇನು ಬಸಂಗಟ್ಟಿಗೆ ಏನು ದೂರ ಆಗಲ್ಲ, 3 ಕಿಲೋಮೀಟರ್. ನಮ್ಮ ಮೊನ್ನೆ ಈಗ ಒಂದು 15 ದಿವಸದಿಂದ 20 ದಿವಸದಿಂದ ಮಾಡೇನ್ರಿ ಅದನ್ನ. ಭಾರಿ ಚೆನ್ನಾಗಿ ಬಂದವ್ರು, 40 ಕ್ವಿಂಟಲ್ ಇಳುವರಿ ಬಂತಂತ. ಅದು ಚೆನ್ನಾಗೈತಿ. ಬೇಕಾದ್ರೆ ಅವ್ರ ನಂಬರ್ ಕೊಡ್ತೇನೆ ನಿಮಗೆ, ಹೋಗಿ ಕೇಳ್ರಿ ಬೇಕಾದ್ರೆ ನೀವು ಅವ್ರು. ಅದಕ್ಕೆ ನಾವು ನೋಡೋಣ, ಮತ್ತೆ ಮುಂದೆ ಮಳೆಗಾಲಕ್ಕಿದ್ನ ಹಾಕಬೇಕನ್ನೋ ವಿಚಾರಕ್ಕೆ ನಾವು ಇದಕ್ಕನ ಇದಾಗಬಾರ್ದಂದ ಹೊಸ ತಳಿ ಯಾವ ಬರ್ತಾವ, ರೋಗಾದಿಗಳು ಜಾಸ್ತಿ ಆಕತ್ತೆ ಹೊಳೆ ಕಂಪ್ನಿ. ಅವು ಸಸಿ ರೋಗ ಇದು ಈಗ ಸುಲಂಗ್ ಬಂದತ್ತಲ್ರಿ, ಇದು ರೋಗ ಬಂದಿಲ್ಲ. ಈಗ ಈ ಬದ್ಲಿ ಹಾಕ್ಯಾವಲ್ರಿ ಬೀಜಾನ, ಅವು ರೋಗ ಬಂದಾವ. ಹೌದನ್ರಿ? ಇದಕ್ಕೆ ಔಷಧಿ ಎಷ್ಟು ಸಲ ಸಿಂಪಡಣೆ ಮಾಡ್ರಿ? 2 ಸಲ ಹೊಡೆದ. ಹೌದ್ರಾ? ಯಾವ್ದು ಔಷಧಿ ಯಾವ ಸಿಂಪಡಣೆ ಮಾಡ್ರಿ? ಇದು ಸಿಕ್ಸರ್. 2 ಸತ ಅದನ್ನ ಹೊಡೆದಿರಿ? 2 ಸತ. ಮತ್ತೆ ಎಡೆ ಕುಂಟೆ ಎಲ್ಲ ಎಷ್ಟು ಟೈಮ್ ಹೊಡ್ತೀರಿ ಇದಕ್ಕೆ? ನಾವು ಒಂದು 3 ಟೈಮ್ ಹೊಡ್ತೇವ್ರಿ. ಹೌದ್ರಾ? 3 ಟೈಮ್ ಹೊಡ್ತೇವೆ. 2ರಿಂದ 3 ಟೈಮ್. ಈಗ ಬೇಸಿಗೆ ಎಷ್ಟು ಕ್ವಿಂಟಲ್ ಇಳುವರಿ ಬರೋದಂತ ಇದೈತ್ರಿ ನಿಮ್ಗೆ? ನಾವೀಗ ಹೊಸದಾಗಿ ಹಾಕಿವಿ ಬೀಜನ. ಈಗ ಏನಂತ ನಾವ್ ಹೇಳೋದು ಕಷ್ಟ. ವರ್ಷ ತೆಗಿತೀರಲ್ಲ, ವರ್ಷ 35-40 ಕ್ವಿಂಟಲ್ ಲೆಕ್ಕ ಬರುತ್ತಾ? ಒಟ್ಟು 30-35 ಅಂತ ಮಿನಿಮಮ್ ಬರ್ತದೆ. ಹೌದ್ರಾ? 30 ಅಂತ ಮಿನಿಮಮ್ ತೆಗಿತೀವಿ. ಹೌದ್ರಾ? ಓಕೆ ರೀ. ನಮಗೆ ರಾಶಿ ಗೋಂಜಾಳ ಬೀಜ ಇವ್ರು ವರ್ಷ ಹಾಕ್ತಾರಂತೆ, ವರ್ಷನೂ ಒಂದು 2 ವೆರೈಟಿ ಹಾಕ್ತಾರಂತೆ. ರಾಶಿ ಹಾಕ್ತಿದ್ದಿಲ್ಲಂತೆ ಇವರು, ಈ ವರ್ಷ ರಾಶಿ ಹಾಕಿದಾರಂತೆ ಬೇಸಿಗೆಯಲ್ಲಿ 2026. ಇದು ಮೊದಲೆಲ್ಲ NK ಕಂಪ್ನಿ, DKC ಕಂಪ್ನಿ ಹಾಕ್ತಾರಂತೆ, ಅವೆಲ್ಲ ಚೆನ್ನಾಗಿ ಬರ್ತಾ ಇದ್ವಂತೆ. ಇದು ರಾಶಿ ಕಂಪ್ನಿದು ಅಂಗಡಿಯಲ್ಲಿ ಹೋಗೋದ ಹೇಳಿದ್ದಾರೆ. ಆಮೇಲೆ ರೈತರನ್ನ ಕೇಳಿದ್ದಾರೆ ಇವರು.
ಅದೆಲ್ಲ ಚೆನ್ನಾಗಿ ಇಳುವರಿ ಬಂದೈತಿ, ಹಾಕ್ರಿ ಇದನ್ನಂತ ರೈತರು ಕೇಳ್ಕೊಂಡು ಇವ್ರು ಹಾಕಿದ್ದಾರೆ. ಇವ್ರದ್ದು ಚೆನ್ನಾಗಿ ಇವಾಗ ಚೆನ್ನಾಗಿ ಬಂದಿದೆ. ಆಮೇಲೆ ಬಡ್ಡಿನೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಇಳುವರಿ ನಿರೀಕ್ಷೆಯಲ್ಲಿದ್ದಾರೆ. ಇಷ್ಟೊತ್ತನ ನಮಗೆ ಗೋವಿನ ಜೋಳದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಸಿಕೊಟ್ಟಂಥ ಚನ್ನಬಸಪ್ಪ ಹುರದವ್ರು ನಮಸ್ಕಾರ ರೀ.